ನಿಮ್ಮ ಪ್ರತಿ ವಿಷಯ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಟೈಮ್ ಪಾಸೇ ಮಾಡ್ತಾ ಇದ್ದೀವಿ. ನಾವು ಎರಡು ವಿಷಯಗಳಲ್ಲಿ ಇರ್ತೀವಿ, ಒಂದು ಟೈಮು, ಇನ್ನೊಂದು ಸ್ಪೇಸ್. ಇದಕ್ಕೋಸ್ಕರನೇ ನಮ್ಮೆಲ್ಲವೂ ಮಕ್ಕಳನ್ನ ಚೆನ್ನಾಗಿಟ್ಕೋಬೇಕು, ಸಂಪಾದನೆ ಜಾಸ್ತಿ ಮಾಡ್ತೀವಿ. ದೊಡ್ಡವರಾಗ್ತಾ ಆಗ್ತಾ ನಾವು ಕಳೆದೋಗ್ತೀವಿ, ಆರ್ಟಿಫಿಷಿಯಲ್ಗೆ ಬಂದುಬಿಡ್ತೀವಿ, ಕ್ಯಾರೆಕ್ಟರ್ಗಳು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸಂಕಟಗಳು ಶುರುವಾಗುತ್ತೆ. ನಾವು ಕ್ರಿಯೇಟ್ ಮಾಡಬೇಕಾಗಿರುವಂಥದ್ದು ಭಾವನಾತ್ಮಕವಾದ ಒಂದು ಸಂಬಂಧ. ವೆಲ್ಕಮ್ ಬ್ಯಾಕ್ ಟು ಫೋರಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಅದ್ಭುತವಾದ ಮಾತುಗಳು, ಜೀವನದ ಪರಮ ಸತ್ಯ. ಎಲ್ಲಿದೆ ಸಂತೋಷ, ಎಲ್ಲಿದೆ ಸರಿಯಾದ ಬದುಕು ಅಂದರೆ ಆ ಫಾರ್ಮ್ಯುಲಾ ಸಿಗೋದು ಈ ಫೋರಮಲ್ಲಿ. ಸೊ ನಮ್ಮ ಜೊತೆಗೆ ಯೋಗಾತ್ಮ ಶ್ರೀಹರಿ ಅವರಿದ್ದಾರೆ. ಎಸ್, ಚೈನ್ ಆಫ್ ಗುಡ್ನೆಸ್, ಕ್ವಾಲಿಟಿ ಆಫ್ ಗುಡ್ನೆಸ್, ಚೈನ್ ಆಫ್ ಕೈಂಡ್ನೆಸ್, ಪ್ರೊಡಕ್ಟಿವಿಟಿ, ಈ ಸೀರೀಸ್ನ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಮಾತುಗಳು ಇಟ್ಸ್ ರಿಯಲಿ ಮೂವಿಂಗ್ ಹಾರ್ಟ್ಸ್. ತುಂಬ ಜನ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅಕ್ನಾಲೇಜ್ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಲ್ವಾ, ನಾನು ಇವತ್ತಿಂದ ಹೀಗೆ ಇರ್ತೀನಿ, ನಾನು ಇವತ್ತಿಂದ ಹೀಗೆ ಮಾಡ್ತೀನಿ, ನಾನು ಹೀಗೆ ಇರೋದು ನನಗೂ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಕಂಪೇರ್ ಮಾಡ್ಕೊಳ್ತಾ ಇದ್ದಾರೆ. ನಾ ಸರಿ ದಾರಿಲಿ ಇದ್ದೀನಪ್ಪ ಅನ್ನೋ ಭರವಸೆ ಅವ್ರ ಜೀವನದಲ್ಲಿ ಮೂಡ್ತಾ ಇದೆ. ಸ್ಟಾರ್ಟಿಂಗಲ್ಲೇ ನಾನು ನಿಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂ ಮಾಡೋಣ. ಚೈನ್ ಆಫ್ ಗುಡ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಗುಡ್ನೆಸ್ ಅನ್ನೋದು ಒಂದು ಬಾಂಧವ್ಯಗಳಿಗೋಸ್ಕರನೇ ಬದುಕೋದು ಅಂತ ಇನ್ನೊಂದು. ನಂದೊಂದು ಥಿಯರಿ ಇದೆ, ಅದು ಕೇಳುವವರಿಗೆ ಅಥವಾ ನಿಮಗೇನೆ ಒಂಥರ ಡಿಸ್ಟರ್ಬಿಂಗ್ ಥಿಯರಿ ಆಗ್ಬೋದು. ನಮ್ಮ ಇಡೀ ಜೀವನ ಬೆಳಗ್ಗೆಯಿಂದ ಸಂಜೆವರೆಗೆ ಹಾಗೆ ಲೈಫ್ ನಾನು ಟೈಮ್ ಪಾಸ್ ಮಾಡ್ತಾ ಇರೋದಲ್ವಾ, ಹುಡುಕಾಡ್ತಾ ಇದ್ದೀವಿ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ. ಟೈಮ್ ಪಾಸ್ ಅಂದರೆ ಆ್ಯಕ್ಚುಲಿ ಓತ್ಲ ಹೊಡೆಯೋದು ಅಂತಂದರೆ ಏನೂ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂತ. ನಿಮ್ಮ ಪ್ರತಿ ವಿಷಯ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಟೈಮ್ ಪಾಸೇ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಅರ್ಥ ಮಾಡಿಸಿ. ದುಡಿತಾ ಇರೋದು ಯಾಕೆ? ಏನೋ ಒಂದು ಅಂದ್ಕೊಂಡಿದ್ದೀವಿ ಅದನ್ನು ಅಚೀವ್ ಮಾಡೋಕ್ಕೆ. ಶಾಪಿಂಗ್ ಹೋಗ್ತೀವಿ, ಪಿಕ್ಚರ್ಗೆ ಹೋಗ್ತೀವಿ, ಹೋಟೆಲ್ಗೆ ಹೋಗ್ತೀವಿ, ಕೂತ್ಕೊಂಡು ಮಾತಾಡ್ತೀವಿ, ಟಿ ವಿ ನೋಡ್ತೀವಿ, ಏನೋ ನೋಡ್ತಾ ಇದ್ದೀವಿ, ಟೆಕ್ಸ್ಟ್ ಮಾಡ್ತಾ ಇದ್ದೀವಿ. ಟೈಮ್ ಪಾಸ್ ಆಗ್ಬೇಕು ನಮಗೆ. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಒಂದು ದಿನ ಕೂತ್ಕೊಳ್ಳಿ ನೋಡೋಣ, ಏನು ಮಾಡಿದಲ್ಲ, ಆಗಲ್ಲ, ಚಾನ್ಸೇ ಇಲ್ಲ. ಹಾಗಿದ್ರೆ ವಿ ಆರ್ ಸರ್ಚಿಂಗ್ ಫಾರ್ ಟೈಮ್ ಪಾಸ್. ಹೌದಾ? ಯು ಕಾಲ್ ದ ಈಚ್ ಮಿನಿಟ್ ಈಸ್ ಪಾಸಿಂಗ್ ಅಂದರೆ ಇಟ್ ಈಸ್ ಟೈಮ್ ಪಾಸ್ ಅಂತ. ನಾವು ಮನೇಲಿ ಕೂತ್ಕೊಳ್ಳೋ ಬದಲು ಪಿಕ್ಚರ್ಗೆ ಹೋಗ್ತೀವಿ, 3 ಗಂಟೆ ಟೈಮ್ ಪಾಸ್ ಆಗುತ್ತಲ್ಲಿ. 8 ಅವರ್ ನಿದ್ದೆ ಬರಬೇಕು. ನಿದ್ದೆ ಬರದೇ ಇದ್ದಾಗ ಫೋನ್ ತೊಗೊಂಡು ನೋಡ್ತಾ ಇರ್ತೀವಿ, ಟೈಮ್ ಪಾಸ್ ಆಗಬೇಕು. ಬಟ್ ಇವಾಗ ನಾವು ಆಫೀಸಿಗೆ ಬರ್ತೀವಿ, ಕೆಲಸ ಮಾಡ್ತೀವಿ, ಶೂಟಿಂಗ್ ಮಾಡ್ತೀವಿ, ಎಲ್ಲ ಉಂಟು ಟೈಮ್ ಪಾಸ್. ಅದು ಎಲ್ಲ ಟೈಮ್ ಪಾಸಾ? ಅಂದರೆ ಟೈಮ್ ಪಾಸ್ ಅಂದರೆ ವೇಸ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಪಾಸಿಂಗ್ ದ ಟೈಮ್. ಇದಕ್ಕೆ ಬದುಕ್ತಾ ಇದ್ದೀವಿ ನಾವೆಲ್ಲರೂ. 2 ಕ್ಯಾರೆಕ್ಟರ್ಗಳನ್ನು ತಗೋಣ. ಒಂದು ನಾಯಿ, ಬೆಕ್ಕು, ಯಾವುದಾದ್ರೂ ಒಂದು ಪ್ರಾಣಿ. ನಾವು ಎರಡೂ ಒಂದೇ ಥರ ತಾನೆ. ಅದು ಎಲ್ಲೋ ಹೋಗ್ತಾ ಇದೆ, ಬರ್ತಾ ಇದೆ, ಎಡಕ್ಕೆ ಹೋಗುತ್ತೆ, ಬಲಕ್ಕೆ ಹೋಗುತ್ತೆ, ಎಲ್ಲ ಮಲ್ಕೊಳ್ಳುತ್ತೆ, ಎದ್ದೇಳುತ್ತೆ, ಬರುತ್ತೆ, ಫ್ರೆಂಡ್ಸ್ ಜೊತೆ ಓಡಾಡುತ್ತೆ, ಊಟ ಹುಡುಕೊಂಡು ಓಡಾಡುತ್ತೆ, ಆಮೇಲೆ ನಿದ್ದೆ ಮಾಡುತ್ತೆ. ನಾವು ಅಷ್ಟೇ ಅಲ್ವಾ ಮಾಡಿರೋದು. ಸೊ ಇದು ನನ್ನ ಥಿಯರಿ. ವರ್ಷಗಳ ಗಟ್ಟಲೆ ಒಂಥರ ಚರ್ನಿಂಗ್ ಇತ್ತು ನನಗೆ. ನಾವು 2 ವಿಷಯಗಳಲ್ಲಿ ಇರ್ತೀವಿ, ಒಂದು ಟೈಮು, ಇನ್ನೊಂದು ಸ್ಪೇಸ್ ಅಂತ. ಟೈಮ್ ಆ್ಯಂಡ್ ಸ್ಪೇಸ್. ಓಕೆ. ಸ್ಪೇಸೇ ವಿಷ್ಣು, ಟೈಮೇ ಶಿವ. ಕಾಲ. ಸೊ ಈ ಎರಡನ್ನು ನಾವು ಮ್ಯಾನೇಜ್ ಮಾಡಬೇಕು, ಪಾಸ್ ಮಾಡಬೇಕು. ಹಾಗಾಗಿ ಲಿವಿಂಗ್ ಕಂಫರ್ಟಬಲಿ ಅಂತ, ಲಿವಿಂಗ್ ಕಂಫರ್ಟಬಲಿ, ಲಿವಿಂಗ್ ಕಂಫರ್ಟಬಲಿ. ಇದು ನೀವು ಇನ್ನೊಂದು ಹೇಳಿದ್ರಿ, ಎಕ್ಸಿಸ್ಟ್, ಕೋ ಎಕ್ಸಿಸ್ಟ್, ಕಂಫರ್ಟಬಲಿ ಕೋ ಎಕ್ಸಿಸ್ಟ್ ಅಂತ ಹೇಳಿದ್ರಿ. ಇದಕ್ಕೋಸ್ಕರನೇ ನಮ್ಮೆಲ್ಲವೂ ಮಕ್ಕಳನ್ನ ಚೆನ್ನಾಗಿಟ್ಕೋಬೇಕು, ಸಂಪಾದನೆ ಜಾಸ್ತಿ ಮಾಡ್ತೀವಿ. ಸಂಪಾದನೆ ಜಾಸ್ತಿ ಆಯಿತು, ಖರ್ಚಿಗೆ ಆಫೀಸಿಗೆ ರಜೆ ಹಾಕಿ ಖರ್ಚು ಮಾಡ್ತೀವಿ. ಎಲ್ಲವೂ ಉಂಟು ಲೈಫಲ್ಲಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಪರ್ಪಸ್ ಹುಡ್ಕೊಂಡ ತಕ್ಷಣವೇ ಲೈಫ್ ತುಂಬ ಚೆನ್ನಾಗಿದೆ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಈಗ ನನಗೆ ಅರ್ಥ ಆಯಿತು. ಚಳಿ, ಖುಷಿ ಪಡೋಣ. ತುಂಬ ಬಿಸಿಲು, ಖುಷಿ ಪಡೋಣ. ವಿಚ್ ವಿ ಯೂಶಲಿ ಡೋಂಟ್ ಡೂ ಇಟ್.
ತುಂಬ ಮಳೆ, ತುಂಬ ಮೋಡ, ಖುಷಿ ಪಡೋಕ್ಕೆ ಶುರು ಮಾಡಿ. ಮನೇಲಿ ತುಂಬ ಮಕ್ಕಳಿದ್ದಾರೆ, ಖುಷಿ ಪಡಿ. ಮನೇಲಿ ಮಕ್ಕಳೇ ಇಲ್ಲ, ಖುಷಿ ಪಡಿ. ಈ ಖುಷಿ ಅನ್ನೋದು ಎಲ್ಲಿದೆ ಆಗಿದ್ದರೆ ಇಲ್ಲೊಳಗಡೆ ಇದೆ. ಯಾವುದೇ ಸಂದರ್ಭದಲ್ಲೂ ನಾನು ಆರಾಮಾಗಿದ್ದೀನಿ, ಇದನ್ನು ನಾವು ಯೋಗಿತನ ಅಂತ ಕರಿತೀವಿ. ಯೋಗಿ ಅಂತ ಅನ್ನೋದು ಅದಕ್ಕೆ. ಐ ಆಮ್ ಕಂಫರ್ಟಬಲ್ ಅಂತ. ನೀವೆಲ್ಲ ಇದ್ದೀರಿ, ಐ ಆಮ್ ಕಂಫರ್ಟಬಲ್. ನೀವು ಯಾರು ಇಲ್ಲ, ಐ ಆಮ್ ರಿಯಲಿ ಕಂಫರ್ಟಬಲ್. ಇನ್ನು ಎರಡರಲ್ಲೂ ಆರ್ ಯು ಬೀಯಿಂಗ್ ಸರ್ಕಾಸ್ಟಿಕ್ ಅಬೌಟ್ ಇಟ್? ಎರಡೂ ವಿಷಯಗಳಲ್ಲಿ ಇದನ್ನು ನಾವು ಕಲಿಬೇಕಾಗಿರೋದು ಎಲ್ಲಿ ಅಂದರೆ ಮಕ್ಕಳಲ್ಲಿ ಕಲಿಬೋದು. ಈಗ ನಮ್ಮ ಮನೆಗೆ ಆಕಾಂಕ್ಷೆ ಬರುತ್ತೆ, ಬಂದು ತುಂಬ ಹಚ್ಕೊಂಡು ನನ್ನ ಹತ್ರ ಬಂದು ಕಿತ್ತಾಡಿ ಹರಿ ಅಂತೆಲ್ಲ ಕರೆದು ಎಲ್ಲ ಆಗಿ ಬಾಯ್ ಅಂತ ಹೊರಡ್ತಾಳೆ. 1 ಸೆಕೆಂಡಲ್ಲಿ ಅವಳು ಡಿಟ್ಯಾಚ್ ಆಗ್ತಾಳೆ, ಒಂದೇ 1 ಸೆಕೆಂಡಲ್ಲಿ ಅಟ್ಯಾಚ್ ಆಗ್ತಾಳೆ. ಯೋಗಿತನ ಮಕ್ಕಳಲ್ಲಿ ಆಲ್ರೆಡಿ ಇದೆ. ದೊಡ್ಡವ್ರು ಆಗ್ತಾ ನಾವು ಕಳೆದೋಗ್ತೀವಿ, ಆರ್ಟಿಫಿಷಿಯಲ್ಗೆ ಬಂದುಬಿಡ್ತೀವಿ, ಕ್ಯಾರೆಕ್ಟರ್ಗಳು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸಂಕಟಗಳು ಶುರು ಆಗುತ್ತೆ. ಅದಕ್ಕೆ ಬಂದಾಗ ಎಷ್ಟು ಖುಷಿ ಇರುತ್ತೆ, ಹೋಗುವಾಗಲೂ ಅಷ್ಟೇ ಖುಷಿಯಲ್ಲೂ ಹೋಗುತ್ತೆ. 1 ಸೆಕೆಂಡಲ್ಲಿ ಕನೆಕ್ಟ್ ಆಗ್ತಾಳೆ, 1 ಸೆಕೆಂಡಲ್ಲಿ ಡಿಸ್ಕನೆಕ್ಟ್ ಆಗ್ತಾಳೆ. ನಾವು ಅದೆರಡೂ ಆಗಲ್ಲ. ಸೊ ಈ ಚೈನ್ ಆಫ್ ಗುಡ್ನೆಸ್ಸು ಏನಾದರೂ ಇದೆಷ್ಟು ಏನಂತಂದರೆ ನಮ್ಮ ಕ್ಯಾರೆಕ್ಟರ್ಗಳನ್ನು ರೀಮಾಡಿಫೈ ಮಾಡಿಕೊಳ್ಳುವಂತಹದ್ದು ಅಷ್ಟೇ ಇದು. ಅಂದರೆ ಎಲ್ಲರೂ ಲೈಫಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ಬಟ್ ಅದಕ್ಕೊಂದು ಅರ್ಥ ಯಾವಾಗ ಕೊಡ್ತೀವಿ ಅನ್ನೋದು ಮ್ಯಾಟರ್ಸ್ ಅಲ್ವಾ? ನಾನು ಇಲ್ಲಿಗೆ 9 ಗಂಟೆಗೆ ವಿಡಿಯೋ ಶೂಟ್. ನಾನು 9 ಗಂಟೆಗೆ ಇಲ್ಲಿರಬೇಕಾಗಿತ್ತು. ನಮ್ಮ ಸಾರಥಿಗೆ ತಿಳಿಸಿಲ್ಲಪ್ಪ ನಾನು. ನಿನ್ನೆ ರಾತ್ರಿ 10:30 ಆಗಿತ್ತು ಅವನು ಬಂದಾಗ. ಯಾಕೆ ಅವನನ್ನು ಡಿಸ್ಟರ್ಬ್ ಮಾಡಬೇಕು, ರೆಸ್ಟ್ ತೊಗೊಂಡು ಬರಲಿ ಅಂತ. ಅವನಿಗೆ ತಡ್ಕೊಳಕ್ಕಾಗಿಲ್ಲ. ನಮ್ಮದೊಂದು ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಶೆಡ್ಯೂಲ್ ಆಗಿರುತ್ತೆ. ಆ ಶೆಡ್ಯೂಲಲ್ಲಿ 9 ಗಂಟೆ ಅಂತ ನೋಡ್ತಾನೆ. 8:50ಕ್ಕೆ ಮನೆ ಹತ್ರ ನಿಂತಿದ್ದಾನೆ. ವೆಹಿಕಲ್ ರೆಡಿ ಇದ್ದು, ನಾನು ರೆಡಿ ಇದ್ದೀನಿ ಸರ್, ಮನೇಲಿದ್ದೀನಿ ಅಂತ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಫ್ಯಾಮಿಲಿನೇ ನಮ್ಮ ಜೊತೆಲಿರುತ್ತಾ? ನನ್ನದೇ DNA, ನನ್ನ ಹೆಂಡತಿ, ನನ್ನ ಮಕ್ಕಳೇ ಜೊತೆಲಿರ್ತಾರ, ಅಥವಾ ಎಲ್ಲರೂ ಬೇರೆ ಬೇರೆಯವರು ಜೊತೆಲಿರ್ತಾರೆ? ಖಂಡಿತ ಬೇರೆಯವರೇ ಜಾಸ್ತಿ ಜೊತೆಲಿರ್ತಾರೆ. ಹಾಗಿದ್ರೆ ಅದು ಏನು ಆ ಸಂಬಂಧ? ಅದೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿನೇ ಆಗುತ್ತೆ. ಬರೀ ಹಣಕಾಸಿನ ಸಂಬಂಧವ ಅಲ್ಲಿ? ಅಷ್ಟಿದ್ರೆ ಬಹುಶಃ ಸಾರಥಿ ಇವತ್ತು ಬರ್ತಿಲ್ಲ ಸರ್, ನನಗೆ ಹೇಳಿಲ್ಲ, ನಾ ಬರಲ್ಲ, ನನ್ನ ಡ್ಯೂಟಿ 10ಕ್ಕೆ ಅಂತ ಬರ್ಬೋದಾಗಿತ್ತು. ನಾವು ಕ್ರಿಯೇಟ್ ಮಾಡಬೇಕಾಗಿರುವಂಥದ್ದು ಭಾವನಾತ್ಮಕವಾದ ಒಂದು ಸಂಬಂಧ. ಅವರವ್ರ ಡ್ಯೂಟಿ ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಗಿಬಿಡುತ್ತೆ. ಮನೆಯವರ ಡ್ಯೂಟಿ ಮನೆಯವ್ರಿಗೆ ಅರ್ಥ ಆಗುತ್ತೆ, ಮಕ್ಕಳ ಡ್ಯೂಟಿ ಮಕ್ಳಿಗೆ ಅರ್ಥ ಆಗುತ್ತೆ, ನನ್ನ ಕೊಲೀಗ್ಸಿನ ಡ್ಯೂಟಿ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ.